ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂದರೆ 1 to 10th ಒಳಗಡೆ ಪ್ರೀ ಮೆಟ್ರಿಕ್ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ SSP ಅಂತ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ SSPನ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ನೀವೀಗ ಪ್ರೀ ಮೆಟ್ರಿಕ್ ಆಗಿರೋದ್ರಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಕೆಲವ್ರದ್ದು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೆ ಜಸ್ಟ್ ಲಾಗಿನ್ ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೋಬೋದು. ಸೊ ಈಗ ಹೊಸದಾಗಿ ನಾವು ಅರ್ಜಿ ಆಗ್ತಿರೋದ್ರಿಂದ ಸೊ ಅಕೌಂಟ್ನ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡೋಕ್ಕೆ ಹೊಸ ಖಾತೆಯನ್ನು ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಮೆಟ್ರಿಕ್ ಪೂರ್ವ, ಅದನ್ನು ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಆಧಾರ್ನಲ್ಲಿರುವಂತೆ ಹೆಸರನ್ನ ಎಂಟ್ರಿ ಮಾಡಿ, ನಂತರ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಕೊಡಿ. ಕೊಟ್ಟ ನಂತರ ಈ ರೀತಿ ಓಪನ್ ಆಗುತ್ತೆ. ಜೆಂಡರ್ನ ಸೆಲೆಕ್ಟ್ ಮಾಡಿ, ಮೇಲ್ ಫೀಮೇಲ್ ಅಂತ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಯಾವ ರೀತಿ ಅಂತ ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಬೇರೆ SSP IDಗೆ ಲಾಗಿನ್ ಕೆಲವು ರಿಜಿಸ್ಟರ್ ಆಗಿರುತ್ತವೆ. ಸೊ ಅದಾಗಿದ್ದರೆ ತಗೊಳ್ಳಲ್ಲ. ಸೊ ಬೇರೆ ನಂಬರ್ನ ಕೊಡಿ. ಇನ್ ಕೇಸ್ ರಿಜಿಸ್ಟರ್ ಆಗಿದ್ದರೆ ಬೇರೆ ನಂಬರ್ನ ಕೊಡಿ, ಇಲ್ಲಾಂದರೆ ಅದೇ ನಂಬರ್ ತೊಗೊಳುತ್ತೆ. ಸೊ ತಗೊಳ್ಳಿಲ್ಲ ಅಂತಂದರೆ ನೀವು ಬೇರೆ ನಂಬರ್ನ ಕೊಡಬೇಕಾಗತ್ತೆ, ಆವಾಗ ತಗೊಳುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ OTP ಜನ್ರೇಟ್ ಮಾಡಿ ಸಲ್ಲಿಸು ಕೊಡಿ. ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ ಸಲ್ಲಿಸು ಕೊಡಿ. ನಂತರ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡಿ. ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ. 2 ಸಲ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಓಕೆ ಕೊಟ್ಟರೆ ನಿಮ್ಮ SSP ID ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಕ್ರಿಯೇಟ್ ಆದರೆ ನಿಮ್ಮ ಮೊಬೈಲ್ ನಂಬರ್ಗೂ ನಂಬರ್ ಬಂದಿರುತ್ತೆ. ಇಲ್ಲ ಅಂತಂದರೆ ಮತ್ತೆ ಕ್ರಿಯೇಟ್ ಆಗಿರೋ ನಂಬರ್ನ ಯಾವ ರೀತಿ ತಗೊಳ್ಳೋದು ಅಂತ ಅಂದರೆ ಇವಾಗ ಮತ್ತೆ ಕ್ರಿಯೇಟ್ ಮಾಡೋ ಥರ ಆಪ್ಷನ್ ಇರುತ್ತಲ್ಲ, ಇವಾಗ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಬಂದವಲ್ಲ, ಅಲ್ಲಿಗೆ ಬಂದು ನಂಬರ್ನ ತಗೋಬೋದು. ಸೊ ಹೊಸ ಖಾತೆಯನ್ನು ಸೃಷ್ಟಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ SSP IDನ ತಗೋಬೋದು. ಇಲ್ಲಾಂದರೆ ಮೊಬೈಲ್ಗೆ ಮೆಸೇಜು ಬಂದಿರುತ್ತೆ. ಸೊ ನಾನಿವಾಗ ಅಲ್ಲಿ ಕ್ಲಿಕ್ ಮಾಡಿ ನಂಬರ್ನ ತೊಗೊತೀನಿ. ಸೇಮ್ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ SSP ID ಮತ್ತು ಅದು ನಂಬರ್ ಯಾವ್ದು ಲಿಂಕ್ ಆಗಿದೆ ಅನ್ನೋದು 4 ಡಿಜಿಟ್ನ ತೋರಿಸುತ್ತೆ. ನೋಡಿಕೊಂಡು ಓಕೆ ಕೊಡಿ. ನಂತರ ಅದೇ ಸೇಮ್ ಕ್ರೆಡೆನ್ಷಿಯಲ್ SSP ID ಮತ್ತು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರ ಅದರ ಮುಖಾಂತರ ಕೆಳಗಡೆ ಗ್ರೀನ್ ಕಲರಲ್ಲಿ ಇದೆಯಲ್ಲ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ SSP ID ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ಸ್ಟೆಪ್ 1 ಅಪ್ಲೈ ಕೊಡಿ. ಅಪ್ಲೈ ಕೊಡೋಕ್ಕಿಂತ ಮುಂಚೆ KYC ಮಾಡಬೇಕಾಗುತ್ತೆ. ಸೊ ಮೊದಲಿಗೆ KYC ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ OTP ಸೆಲೆಕ್ಟ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಲಿಂಕ್ ಇರುವ ಫೋನಿಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಕೊಟ್ಟ ನಂತರ ಅವ್ರ ಆಧಾರಲ್ಲಿರೋ ಫೋಟೋ ಬರುತ್ತೆ. ಸೊ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಕೊಡಿ.
ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ಈಗ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ 1ನ ಸೆಲೆಕ್ಟ್ ಮಾಡಿಕೊಂಡು ಈಗ ಅರ್ಜಿ ಹಾಕೋಣ ಬನ್ನಿ. ಮೊದಲಿಗೆ ಸ್ಟೆಪ್ 1 ಮೊದಲನೇ ಆಪ್ಷನ್ ಸ್ಯಾಟ್ಸ್ ಐ ಡಿ ಸ್ಕೂಲಿಂದ ಏನು ನಂಬರ್ ಕೊಟ್ಟಿರ್ತಾರೆ STS ನಂಬರ್ ಅಥವಾ ಸ್ಯಾಟ್ಸ್ ಐ ಡಿ ಅದನ್ನು ಎಂಟ್ರಿ ಮಾಡಿದ ಕೂಡಲೇ ಎಲ್ಲ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ ಡೀಟೇಲ್ಸ್ ಆಗಿ ನೋಡ್ಕೊಳ್ಳಿ. ಆರ್ ಯು ಶೋರ್ ಡೀಟೇಲ್ಸ್ ಎಬೌವ್ ದ ಡೀಟೇಲ್ಸ್ ಕರೆಕ್ಟ್ ಅಂತ ತೋರಿಸುತ್ತೆ. ಎಸ್ ಅಂತ ಟಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂನ ಕೊಡಿ. ನಂತರ ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ಎಸ್ ಆರ್ ನೋ ಅಂತ ಕೊಡಿ. ಅನೈರ್ಮಲ್ಯ ವೃತ್ತಿಯ ವಿವರಗಳನ್ನು ನಮೂದಿಸಿ ಅಂತ ಇರುತ್ತೆ. ಅದು ಎಸ್ ಆಗಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಕೊಟ್ಟ ನಂತರ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ನ ಸೆಲೆಕ್ಟ್ ಮಾಡಿ. ನೀವು ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ್ಸ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ಮು ಎಂಟ್ರಿ ಮಾಡಬೇಕಾಗತ್ತೆ. SC ST ಆದರೆ ಇನ್ಕಮ್ಮು ಕ್ಯಾಸ್ಟು ಸಪ್ರೇಟ್ ಇರುತ್ತೆ. ಸೊ ಅದರ್ ಕ್ಯಾಸ್ಟ್ ಆದರೆ ನಿಮಗೆ ಇನ್ಕಮ್ಮು SC ST ಕ್ಯಾಟಗರಿ 1ಗೆ ಇನ್ಕಮ್ಮು ಕ್ಯಾಸ್ಟ್ ಸಪ್ರೇಟ್ ಇರುತ್ತೆ. ಅದರ್ ಕ್ಯಾಸ್ಟ್ ಆದರೆ ಇನ್ಕಮ್ಮು ಕ್ಯಾಸ್ಟ್ ಒಂದರಲ್ಲೇ ಇರುತ್ತೆ. ಸೊ ಇನ್ಕಮ್ಮು ಕ್ಯಾಸ್ಟ್ ಒಂದರಲ್ಲೇ ಇದ್ದರೆ ಸೇಮ್ ಆರ್ ಡಿ ನಂಬರ್ನ ಎರಡಕ್ಕೂ ಎಂಟ್ರಿ ಮಾಡಿ. SC ST ಅವರಾಗಿದ್ದರೆ ಆರ್ ಡಿ ನಂಬರ್ ಬೇರೆ ಇರುತ್ತೆ, ಬೇರೆನೇ ಎಂಟ್ರಿ ಮಾಡಬೇಕಾಗತ್ತೆ. ಎಲ್ಲ ಎಂಟ್ರಿ ಮಾಡಿದ ಮೇಲೆ ಚೆಕ್ ಕೊಡಿ. ಚೆಕ್ ಕೊಟ್ಟ ನಂತರ ನಿಮಗೆ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಸೊ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಎಬೌವ್ ದಿ ಡೀಟೇಲ್ಸ್ ಕರೆಕ್ಟ್ ಅಂತ ಎಸ್ ಅಂತ ಕೊಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಹೆಸರು ಇದೆಲ್ಲ ಮ್ಯಾಚ್ ಆಗುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು PW ಹ್ಯಾಂಡಿಕ್ಯಾಪ ಹೌದಾ ಇಲ್ವಾ ಅಂತ ಕೇಳುತ್ತೆ. ಹೌದು ಅಂತ ಇದ್ದರೆ ಹೌದು ಅಂತ ಕೊಟ್ಟು UD ID ಕಾರ್ಡ್ ನಂಬರ್ ಕೊಡಿ. ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ಸಬ್ಮಿಟ ಕೊಟ್ಟು ನೆಕ್ಸ್ಟ್ ಆಪ್ಷನ್ಗೆ ಬನ್ನಿ. ಮೊದಲಿಗೆ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಮತ್ತು ಕಾನ್ಸ್ಟಿಟ್ಯುನ್ಸಿನ ಕೊಟ್ಟು ಪಿನ್ ಕೋಡ್ನ ಎಂಟ್ರಿ ಮಾಡಿ. ಅಡ್ರೆಸ್ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂನ ಕೊಡಿ. ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಅಪ್ಲೈ ಅದನ್ನೇ ಆಪ್ಷನ್ ತೊಗೊಂಡು ಸ್ಟೆಪ್ 2ಗೆ ಬನ್ನಿ. ಆರ್ ಯು ಎ ಹಾಸ್ಟೆಲ್ ಆರ್ ಡೇ ಸ್ಕಾಲರ್ ಕೇಳುತ್ತೆ. ಡೇ ಸ್ಕಾಲರ್ ಇದ್ದರೆ ಡೇ ಸ್ಕಾಲರು, ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಅಂತ ಕೊಟ್ಟು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪೂರ್ತಿ ಡೀಟೇಲ್ಸ್ ಒಂದು ಸಲ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಿಂಗೆ ಸಬ್ಮಿಟ್ ಕೊಟ್ಟ ನಂತರ ಕೆಲವು ಹಿಂಗೆ ಬರುತ್ತೆ. ಅಂದರೆ NPC ಆಗಿಲ್ಲ ಅಂದರೆ, ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಈ ಥರ ಬರುತ್ತೆ. ಓಕೆ ಕೊಟ್ಟು ಸೊ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತಂದರೆ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಸಲ ಕನ್ಫರ್ಮಾಗಿ ನೋಡಿಕೊಂಡು ಡೀಟೇಲ್ಡಾಗಿ ಮತ್ತೆ ಸಬ್ಮಿಟ್ನ ಕೊಡಿ. ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ. ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ನ ಕೊಟ್ಟರೆ ನಿಮಗೊಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಈ ರೀತಿ ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಅದನ್ನು 2 ಪ್ರಿಂಟ್ ತೊಗೊಂಡು ಒಂದನ್ನು ನೀವು ಇಟ್ಕೊಳ್ಳಿ, ಒಂದನ್ನು ಸ್ಕೂಲಿಗೆ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎನಿ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ರಿಪ್ಲೈ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.